ಇದನ್ನೇನು ಮಾಡ್ತೀನಿ, ಇದು ಬಿಟ್ಟಿದ್ರೆ ನೀರು ಇಲ್ಲಿ ಬರ್ತದೆ, ಇದು ಹಾಕ್ತೀನಿ ಅದ್ರ ಮೇಲೆ ಮೇಲ್ಗಡೆ. ಅದರಿಂದ ಹೋಗಿ ಈ ಕಲ್ಲುಗಳಿಂದ ಕೆಳಗಡೆ ಹೋಗಿ ಕೆಳಗಡೆ ಇನ್ನೊಂದು 2-3 ಥರ ಕಲ್ಲುಗಳಿದ್ದಾವೆ, ಅಲ್ಲಿಂದ ಫಿಲ್ಟರ್ ಆಗ್ತಾ ಕೆಳಗಡೆ ಹೋಗ್ತದೆ. ಅಲ್ಲಿಗೆ ಬರೋ ಸರಿಗೆ ಏನೂ ಇರಲ್ಲ. ಅಲ್ಲೇನು ಮಾಡ್ತೀನಿ, ಇನ್ನೊಂದು ಸರ್ತಿ ಮತ್ತೆ ಫಿಲ್ಟರ್ ಹಾಕಿದ್ದೀನಿ ನೋಡಿ. ಅಲ್ಲಿಂದ ಮತ್ತೆ ಕೆಳಗಡೆ ಹೋಗ್ತದೆ, ಅಲ್ಲಿ ಇನ್ನೊಂದು ಸರ್ತಿ ಫಿಲ್ಟರ್ ಹಾಕ್ತೀನಿ. ಈ ಥರ ನಮ್ಗೇನಾಗ್ತದೆ ಅಂದರೆ, ನಾವು ಏನು ಮಾಡಿದ್ರೇನು ಅದು ಸಾರ್ಥಕ ಇರಬೇಕು ಅಂತ. ಈಗ ನೋಡಿ ಇವೆಲ್ಲ ಕಾಣ್ತಾವಲ್ವ ಇಳೆದೆಲೆ. ಈಗ ಬಂದಿರೋರು ನಾವು ಹೇಳೋದ್ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟರೆ ನಿಮ್ಗೆ ಅರ್ಥ ಆಗ್ತದೆ. ಇದೆಲ್ಲ ಇಳೆದೆಲೆ ಕೆಳಗಡೆ ಇರೋದೆಲ್ಲ. ಈ ಇಳೆದೆಲೆ ಏನಾಗ್ತದೆ, ನಾವು ವರ್ಷಕ್ಕೊಂದು ಸರ್ತಿ ಕಿತ್ತು ಹಾಕ್ಬಿಡ್ತೀವಿ. ಮಳೆಗಾಲದಲ್ಲಿ ಬೇಸಿಗೆದಲ್ಲಿ ಕಿತ್ತು ಹಾಕ್ಬಿಡ್ತೀವಿ. ಈ ಕಿತ್ತು ಹಾಕಿದಾಗ ಬುಡ ಅಲ್ಲೊಂದು ಕಟ್ಟಾಗಿರ್ತಾವಲ್ವ, ಅವೆಲ್ಲ ಹೊಡ್ಕೊಂಡು ಮತ್ತೆ ಹಮ್ಕೊಂಡ್ಬಿಡ್ತಾವೆ ಫುಲ್. ಲೈವ್ ಮಲ್ಚಿಂಗ್ ಅದೇ. ಇಲ್ಲದೆಲ್ಲೆಲ್ಲೂ ಲೈವ್ ಮಲ್ಚಿಂಗ್ ಮಾಡ್ಬೋದು. ಲೈವ್ ಮಲ್ಚಿಂಗ್ ಅದೂ. ಈ ಮೇಲ್ಗಡೆ ಪಾತಿಯಲ್ಲಿ ಸೀಗಡ್ಸು, ಇದರಲ್ಲಿ ಇದು ಮತ್ತು ಅರಿಶಿನ. ನೀವು ನೋಡಿ ಅವೆಲ್ಲ ಅರಿಶಿನ. ನಿಮಗೆ ಜಾಗ ಇನ್ನೆಲ್ಲಿ ಖಾಲಿ ಇರ್ತದೆ, ಅದೇ ಲೈವ್. ಏನಂತೀರಾ? ಹೌದಲ್ವಾ?